ಸರ್ ಸೀರಿಯಲ್ ಬಗ್ಗೆ ಮೊದಲನೇದಾಗಿ ಹೇಳ್ಬೇಕು ಅಂತ ಅಂದ್ರೆ ಟೈಟಲ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಅಗ್ನಿಸಾಕ್ಷಿ ಅಂದ್ರೆ ಅಣ್ಣ ಬಾಂಡ್ ಈ ತರ ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ಮುಂಚೆ ರೀಲಾಂಚ್ ಆದ್ರೆ ಅಂದ್ರೆ ಆ ತರ ಅಂದ್ರೆ ಈ ಎಕ್ಸ್ಪೆಷಲಿ ಟೈಟಲ್ ಅಲ್ಲೇ ದಮ್ ಇದೆ ಅನ್ನೋ ತರ ಎಲ್ಲ. ಮತ್ತೆ ಹಳೆ ಅಗ್ನಿಸಾಕ್ಷಿ ಅದು ಇದು ಅಂತೆಲ್ಲ ಕಂಪೇರ್ ಮಾಡ್ತಾರಲ್ಲ, ನೀವೇನ್ ಅನ್ಕೊಂಡಿದೀರಾ ಅದು ಅಂದ್ರೆ ಅದಿರಲ್ಲ ಇಲ್ಲಿ ಬೇರೆ ತರನೇ ಅಗ್ನಿ ನೋಡ್ತೀರಾ, ಬೇರೆ ತರನೇ ಸಾಕ್ಷಿ ನೋಡ್ತೀರಾ. ಸೊ ಅಗ್ನಿ ಸಾಕ್ಷಿ ಅಂತ ಅಂದ್ರೆ ಸಪ್ತಪದಿ ತುಳಿದು ಅಲ್ಲಿ ಬಾಂಧವ್ಯಗಳು ಬೆಸುಗೆ ಆಗುತ್ತೆ. ಇಲ್ಲಿ ನಮ್ಮ ಅಗ್ನಿ ಸಾಕ್ಷಿಲಿ ಆ ದೇವ್ರೆ ಅಗ್ನಿ ನೀನು ಸಾಕ್ಷಿ ನೀನು ಅಂತ ಅವರಿಬ್ರು ಒಂದ್ ಮಾಡಿ ಕಳಿಸ್ಬಿಟ್ಟಿದ್ದಾನೆ. ಅವ್ರಿಗೆ ಗೊತ್ತಿಲ್ಲ ಅದು. ಸೊ ಟಕ್ ಆಫ್ ಅಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಆಗೋ ಲವ್ ಬೆಸುಗೆ ಇದೆಲ್ಲ ಮುಂದಕ್ಕೆ ತೆರೆದುಕೊಳ್ತಾ ಹೋಗುತ್ತೆ. ಅದ್ರ ಜೊತೆಗೆ ನೋಡ್ತೀರಾ ನೀವು ಅಪ್ಪ ಮಗ, ಅಮ್ಮ ಮತ್ತೆ ಮಗ, ಅವರಿಬ್ರು ಮಧ್ಯೆ ಎಲ್ಲಾ ಸೀರಿಯಲ್ಗಳಲ್ಲಿ ಬರೋ ತರ ಯಾವುದೇ ತರದ್ದು ನೀವು ಬಾಂಡಿಂಗ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ನೋಡಕ್ಕಾಗಲ್ಲ. ಇಲ್ಲಿ ಬೇರೆ ತರನೇ ನೋಡ್ತೀರಾ, ಬೇರೆ ತರನೇ ಅಪ್ಪ ಮಗ, ಬೇರೆ ತರನೇ ತಾಯಿ ಮಗ ಈ ತರ. ಸೊ ಮತ್ತೆ ಎಕ್ಸ್ಪೆಷಲಿ ಹುಡುಗ ಹುಡುಗಿ ಬತ್ತು ಅಂತ ಅಂದ ತಕ್ಷಣ ಲವ್ ಸ್ಟೋರಿ ಇರುತ್ತೆ, ಅದು ಕ್ಯಾಶುಯಲ್ ಆಗಿರುತ್ತೆ. ಅಂದ್ರೆ ಇಲ್ಲಿ ವಿಭಿನ್ನವಾಗಿರುತ್ತೆ. ಅದಲ್ದಲೆ ಅದ್ರ ಫ್ಯಾಮಿಲಿಗೆ ಪರ್ಟಿಕ್ಯುಲರ್ ಆಗಿ ಹೀರೋಯಿನ್ ಫ್ಯಾಮಿಲಿ ಅಂತ ನೋಡ್ತು ಅಂತ ಅಂದ್ರೆ ಥ್ರೋಟ್ ಎಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಬರುವಂಥ ಕಷ್ಟ ಸುಖಗಳನ್ನೆಲ್ಲ ನೀವು ನೋಡ್ತೀರಾ. ಎಲ್ಲ ಕಡೆನೂ ಅದೇ ಬರುತ್ತೆ, ಇಲ್ಲೇನು ಡಿಫ್ರೆನ್ಸು ಅಂತ ಅನ್ಬೋದು. ಅದರಲ್ಲಿ ಟೆಸ್ಟ್ಗಳಿದೆಯಲ್ಲ, ಸೊ ಅದನ್ನೆಲ್ಲ ನೀವು ನೋಡಿ ಎಂಜಾಯ್ ಮಾಡ್ತೀರಾ. ಸೊ ಇದು ಸರ್ ಥ್ರೋಟ್ ಹೇಳ್ಬೇಕು ಅಂದರೆ. ಇದಕ್ಕೆ ಮೊದಲು ನೀವು ಯಾವ್ದಾದ್ರು ಮಾಡಬೇಕು ಸರ್? ಇದಕ್ಕಿಂತ ಮುಂಚೆ ಇದೇ ಕಲರ್ಸ್ ಕನ್ನಡದಲ್ಲಿ ನಾನು ರಾಮಾಚಾರಿ ಅನ್ನೋ ಒಂದು ಸೀರಿಯಲ್ ಡೈರೆಕ್ಟ್ ಮಾಡಿದ್ದೆ, ಗೀತಾ ಮಾಡಿದ್ದೆ, ಸ್ಟಾರ್ ಸುವರ್ಣದಲ್ಲಿ ರಾಣಿ ಅಂತ ಒಂದು ಮಾಡಿದ್ದೆ. ಫಸ್ಟ್ನೇದಾಗಿ ನಾನು ಮುದ್ದು ಲಕ್ಷ್ಮಿ ಅಂತ ಒಂದು ಸೀರಿಯಲ್ ಡೈರೆಕ್ಟ್ ಮಾಡಿದ್ದೆ ಸರ್. ಅದಕ್ಕಿಂತ ಮುಂಚೆ ತುಂಬ ಅಸೋಸಿಯೇಟ್ ಆಗಿ, ಪ್ರೋಗ್ರಾಮ್ ಹೆಡ್ ಆಗಿ, ಅಸಿಸ್ಟೆಂಟ್ ಆಗಿ ಡೈರೆಕ್ಷನ್ ಕೆಲಸಗಳು ಮಾಡಿದ್ದೀನಿ. ಒಂದೆರಡು ಸಿನಿಮಾನು ಮಾಡಿದ್ದೀನಿ. ಥ್ಯಾಂಕ್ ಯು ಸರ್. ಈಗ ನೀವೇನು ಪ್ರೊಮೋ ತೋರಿಸಿದ್ರೆ ಆಲ್ರೆಡಿ ನೀವು ಹೇಳಿರೋ ಸೀರಿಯಲ್ಗಳು ಅಲ್ಲೇ ಛಾಯಾ ಬಂದವು, ಅದೇ ವಿಲನ್ಗಳು, ಫ್ಯಾಮಿಲಿ ವಿಲನ್ದು ಅದೇ ಇದರಲ್ಲೂ ಅದೇ ಥರನೇ ಅಂತ ಅನ್ಸ್ತಾ ಇಲ್ವ? ಹೌದು ಸರ್. ಅಂದ್ರೆ ಕ್ಯಾರೆಕ್ಟರ್ ಅದೇ, ಅಪ್ಪ ಅಪ್ಪನೇ ಇರಬೇಕು, ಮಗ ಮಗನೇ ಇರಬೇಕು. ಬಟ್ ಮಗ ಮತ್ತೆ ಅಪ್ಪನ ನಡುವೆ ಇರುತ್ತಲ್ಲ ಅದು, ಅಂದ್ರೆ ಆ ಕತೆ, ಆ ಸಮಾಗಮ, ಆ ಕ್ಲಾಶಸ್, ಸೊ ಇದೆಲ್ಲ ಬೇರೆ ತರನೇ ಇರುತ್ತೆ. ಅಪ್ಪ ಮಗ ನಾರ್ಮಲ್ ಟಿಪಿಕಲ್ ಆಗಿ ಅಪ್ಪ ಮಗ, ಒಬ್ಬ ಅಪ್ಪ ಒಳ್ಳೇದ್ ಬಯಸ್ತಾನೆ, ಬಟ್ ಯಾವ ತರ ಬಯಸ್ತಾನೆ ಅವನು ಒಳ್ಳೇದನ್ನ, ಸೊ ಅದೆಲ್ಲ ನಿಮ್ಗೆ ವಿಭಿನ್ನವಾಗಿ ಕಾಣುತ್ತೆ ಇಲ್ಲಿ. ಸೊ ಮಗನೂ ಅಷ್ಟೇ, ಅಪ್ಪನ ನೋಡೋ ರೀತಿ ಬೇರೆ ತರ ಇರುತ್ತೆ ಬೇರೆಯವ್ರ ಮುಂದೆ, ಬಟ್ ಇಲ್ಲಿ ಅಪ್ಪನ ಒಬ್ಬ ಮಗ ನೋಡೋ ರೀತಿ ತುಂಬಾ ವಿಭಿನ್ನವಾಗಿರುತ್ತೆ. ಸೊ ಅದಕ್ಕೆ ಅಗ್ನಿ ಸಾಕ್ಷಿ ನೋಡ್ಬೇಕು ನೀವೆಲ್ಲ, ಅಷ್ಟು ಕಟ್ಕೊಟ್ಟಿದ್ದಾರೆ ನಮ್ಮ ಸರ್. ಹ್ಯಾರಿ ಸರ್ ಇದೆಲ್ಲ ಮೂಲ ಕಾರಣ ಆಗಿರೋದ್ರಿಂದ ಐ ಥಿಂಕ್ ಅವರು ಇರ್ಬೇಕಾಯ್ತು ಇಲ್ಲಿ. ಈಗಾಗಲೇ ಅಗ್ನಿಸಾಕ್ಷಿ ಅನ್ನೊಂದು ಸೂಪರ್ ಹಿಟ್ ಆಗಿರೋಂಥ ಒಂದು ಸೀರಿಯಲ್. ಅದೇ ಟೈಟ್ ಇಟ್ಕೊಂಡಾಗ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ, ಆಡಿಯನ್ಸ್ನ ಕೂಡ ಅವರು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ, ಏನು ತೋರಿಸ್ತೀರಾ ಏನು ಮಾಡ್ತೀರಾ ಅಂತ. ಖಂಡಿತ ಸರ್, ಖಂಡಿತ ಸರ್. ಅವ್ರ ಎಕ್ಸ್ಪೆಕ್ಟೇಷನ್ಗೆ ಯಾವುದೇ ಥರದ ಲೋಪಗಳು ಆಗ್ದಂಗೆ ತುಂಬಾ ಚೆನ್ನಾಗಿ, ತುಂಬಾ ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದ್ದೀವಿ ಈಗ ಮಾಡಿರೋ ಎಪಿಸೋಡ್ಗಳಲ್ಲಿ. ಮುಂದಿನ ಎಪಿಸೋಡ್ಗಳಲ್ಲಿ ಇನ್ನೂ ಹಬ್ಬ ಮಾಡ್ತೀವಿ. ಸೊ ಐ ಥಿಂಕ್ ಎಲ್ಲರೂ ಕಾನ್ಫಿಡೆಂಟ್ ಆಗಿ ಇರೋದು ನೋಡ್ರೆ ಐ ಥಿಂಕ್ ನನಗೆ ಗೊತ್ತಾಗುತ್ತೆ ಇವರು ಒಳ್ಳೆ ನನಗೆ ಕಲಾವಿದರೆಲ್ಲ ತುಂಬ ಅದ್ಭುತವಾಗಿ ಸಿಕ್ಕಿದ್ದಾರೆ. ಪ್ರತಿಯೊಂದು ಪಾತ್ರನೂ ವಿಭಿನ್ನವಾಗಿ ಇರುತ್ತೆ, ಅದರಿಂದ ನನಗೆ ತುಂಬ ಈಸಿನೂ ಆಗುತ್ತೆ. ಒಂದೇ ಥರ ಕ್ಯಾರೆಕ್ಟರ್ಗಳು ಬಂದಾಗ ಅವ್ರನ್ನ ಅಂದರೆ ಸ್ವಲ್ಪ ಇವ್ರಿಗೂ ಅವ್ರಿಗೂ ವ್ಯತ್ಯಾಸ ಏನಪ್ಪ ಅಂತ ನೀವು ಕೇಳಿದ್ರೆ ನನಗೆ ಹೇಳೋಕ್ಕೆ ಕಷ್ಟ ಆಗ್ಬಿಡುತ್ತೆ. ಬಟ್ ಇಲ್ಲಿ ಪ್ರತಿ ಪಾತ್ರನೂ ವಿಭಿನ್ನವಾಗಿರೋದ್ರಿಂದ ನನಗೆ ಮಾಡೋದಕ್ಕೆ ಮತ್ತು ನಿಮಗೆ ತೋರಿಸೋದಕ್ಕೆ ತುಂಬ ಖುಷಿ ಆಗುತ್ತೆ. ಹೀರೋಯಿನ್ ಪ್ಯಾಂಟಲ್ಲಿ ನೋಡಿದಾಗ ಒಂದು ಕಡೆ ಎಲ್ಲ ಸಿಂಡ್ರಲ್ಲ ಕತೆ. ಹೌದು ಹೌದು, ಬಂದು ಹೋಗುತ್ತೆ. ಸೊ ನಾರ್ಮಲ್ ಆಗಿ ಧಾರಾವಾಹಿ ಕಥೆಗಳು ಅಂತ ಅಂದ್ರೆ ತುಂಬಾ ಕಡೆ ನೋಡಿರೋದು, ತುಂಬಾ ಕಡೆ ಕೇಳಿರೋದು, ಈ ತರ ಆಗುತ್ತೆ. ಈ ತರ ನಾವು ಹಳೆ ಮಹಾಭಾರತಕ್ಕೆ ಹೋದ್ರೂ ಕೂಡ ಆ ತರನೇ, ಅಂದ್ರೆ ನಿತ್ಯ ಜೀವನ ಅನ್ನೋ ತರ ಆಗಿರೋದ್ರಿಂದ ನಾವು ತೋರಿಸ್ಬೇಕಾಗುತ್ತೆ. ಬಟ್ ತೋರಿಸೋ ರೀತಿಗಳು ಸಿಂಡ್ರಲ್ಲ ಇದ್ರೂ ಸಿಂಡ್ರಲ್ಲಾಗಿ ಬರ್ದೇ ಇರೋ ಕಷ್ಟಗಳು ಇವಳಿಗೆ ಬಂದಾಗ ಇಲ್ಲ, ಇವಳು ಸಾಕ್ಷಿಯಾಗಿ ಕಾಣ್ತಾಳೆ. ಸೊ ಸಿಂಡ್ರಲ್ಲ ಅನ್ನೋ ಕ್ಯಾರೆಕ್ಟರ್ನ ಈ ಸಾಕ್ಷಿ ಕ್ಯಾರೆಕ್ಟರ್ ಮರೆಸುತ್ತೆ ಇಲ್ಲಿ ಅಗ್ನಿ ಸಾಕ್ಷಿ ನೋಡಿದಾಗ.